ಇದೀಗ ಮತ್ತಷ್ಟು ಭೀಕರವಾಗುತ್ತಾ ಇರಾನ್ ಹಾಗೂ ಅಮೆರಿಕ ಯುದ್ಧ ಅನ್ನೋ ಪ್ರಶ್ನೆ. ಕಾರ್ಗ್ ದ್ವೀಪವನ್ನೇ ನಾಶ ಮಾಡುತ್ತಾ ಅಮೆರಿಕ? ಕಾರ್ಗ್ ದ್ವೀಪದ ಮೇಲೆ ಮತ್ತೆ ದಾಳಿ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಕಾರ್ಗ್ ದ್ವೀಪದ ತೈಲ ಕೇಂದ್ರಗಳನ್ನ ನಾಶ ಮಾಡುವಂಥದ್ದು ಡೊನಾಲ್ಡ್ ಟ್ರಂಪ್ ಅವರ ಉದ್ದೇಶ. ಹಾಗಾಗಿ ಈ ಒಂದು ತೈಲ ಕೇಂದ್ರಗಳನ್ನ ನಾಶ ಮಾಡಬಹುದು ಇರಾನ್ಗೆ ಮತ್ತೆ ಡೊನಾಲ್ಡ್ ಟ್ರಂಪ್ ಇದೀಗ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇರಾನ್ ತನ್ನ ಮೊಂಡುತನ ಬಿಟ್ಟು ಶರಣಾಗಬೇಕು ಅಂತ ಹೇಳ್ತಾ ಇದೆ ಅಮೆರಿಕ. ಆದರೆ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಶರಣಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಯುದ್ಧ ನಿಲ್ಲಿಸೋದಿಲ್ಲ. ಯುದ್ಧ ಆರಂಭ ಮಾಡಿರೋದು ನೀವು, ಆದರೆ ಯುದ್ಧ ನಿಲ್ಲಿಸೋದು ನಾವು ಅಂತ ಹೇಳಿ ಇರಾನ್ ಕೂಡ ಒಂದು ಕೌಂಟರ್ ಕೊಟ್ಟಿದೆ, ಎಚ್ಚರಿಕೆಯನ್ನ ಕೊಟ್ಟಿದೆ. ಕಾರಣ ಕಾರ್ಗ್ ದ್ವೀಪವನ್ನ ಎಲ್ಲವೂ ಕೂಡ ಧ್ವಂಸ ಮಾಡುತ್ತಾ ಅಮೆರಿಕ ಅನ್ನೋ ಪ್ರಶ್ನೆಯಲ್ಲಿ ಹುಟ್ಟುತ್ತಾ ಇದೆ. ನಿನ್ನೆಯಿಂದ ಕಾರ್ಗ್ ದ್ವೀಪದ ಮೇಲೆ ಟಾರ್ಗೆಟ್ ಮಾಡಿಕೊಂಡಿದೆ ಇಸ್ರೇಲ್ ಹಾಗೂ ಅಮೆರಿಕ. ಇರಾನ್ನ ಕಾರ್ಗ್ ದ್ವೀಪದ ಮೇಲೆ ಟಾರ್ಗೆಟ್ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ತನ್ನ ಮೊಂಡುತನ ಬಿಟ್ಟು ಶರಣಾಗಬೇಕು, ಇಲ್ಲ ಅಂತಂದ್ರೆ ಆರ್ಥಿಕವಾಗಿ ಪೆಟ್ಟು ಬೀಳುತ್ತೆ. ಈಗಾಗಲೇ ಬಹಳಷ್ಟು ನಾಶ ಆಗೋಗಿದೆ ಇರಾನ್ನಲ್ಲಿ. ಇನ್ನ ಏನ್ ಅಲ್ಪ ಸ್ವಲ್ಪ ಉಳಿದಿದೆಯಲ್ಲ ಅದು ಕೂಡ ಎಲ್ಲವೂ ಸಂಪೂರ್ಣವಾಗಿ ನಾಶ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಅವರೇ ಬಂದು ಇಲ್ಲಿ ಶರಣಾಗಬೇಕು, ಇಲ್ಲ ಅಂತಂದ್ರೆ ಈ ಒಂದು ಯುದ್ಧ ಹೀಗೆ ಮುಂದುವರಿಯುತ್ತೆ. ಇನ್ನ ಬಾಕಿ ಏನು ಉಳಿದಿದೆಯೋ ಅದೆಲ್ಲವೂ ಕೂಡ ಸರ್ವನಾಶ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಕಾರ್ಗ್ ದ್ವೀಪವನ್ನೇ ನಾಶ ಮಾಡಲಿಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ ಹೊರಟಿದೆ. ಹಾಗಾಗಿ ನಿನ್ನೆಯಿಂದ ಈ ಒಂದು ಕಾರ್ಗ್ ದ್ವೀಪ ಮೇಲೆ ಭೀಕರವಾಗಿ ದಾಳಿ ಮಾಡಿ ಎಲ್ಲವೂ ಕೂಡ ಧ್ವಂಸ ಮಾಡಲಾಗ್ತಾ ಇದೆ, ಎಲ್ಲವೂ ಕೂಡ ನಾಶ ಮಾಡಲಾಗ್ತಾ ಇದೆ. ಇಲ್ಲಿ ಆರ್ಥಿಕ ಶಕ್ತಿ ಹಾಗೂ ಇರಾನ್ನ ಕೇಂದ್ರ ಬಿಂದು, ಇರಾನ್ನ ಒಂದು ಜೀವನ ಮಾಡುವಂತ ಒಂದು ದಾರಿ ಅಂತಾನೆ ಹೇಳಬಹುದು. ಹಾಗಾಗಿ ಆರ್ಥಿಕವಾಗಿ ಬಹಳಷ್ಟು ಈಗಾಗಲೇ ನಷ್ಟ ಆಗೋಗಿದೆ ಅವರಿಗೆ. ಕಾರ್ಗ್ ದ್ವೀಪ ನಾಶ ಆಗಿರೋದ್ರಿಂದ ಆರ್ಥಿಕವಾಗಿ ನಷ್ಟ ಆಗಿದೆ. ಕಾರಣ ಇಲ್ಲಿ 90% ಬೇರೆ ಬೇರೆ ದೇಶಗಳು ಕೂಡ, ಅದರಲ್ಲೂ ಚೀನಾ ವಿಶೇಷವಾಗಿ 90% ಕಚ್ಚಾ ತೈಲವನ್ನ ಖರೀದಿ ಮಾಡ್ತಾ ಇದ್ದಿದ್ದು ಈ ಒಂದು ಕಾರ್ಗ್ ದ್ವೀಪದಿಂದ. ಹಾಗಾಗಿ ಈ ಒಂದು ಕಾರ್ಗ್ ದ್ವೀಪವನ್ನೇ ಇದೀಗ ನಾಶ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಆರ್ಥಿಕವಾಗಿ ಪೆಟ್ಟು ಬೀಳೋದ್ರಲ್ಲಿ ನೋ ಡೌಟ್.